Tumbulan neral. ವಹಿಸಿರುವಂತಹ ಶ್ರೀಯುತ ಡಾಕ್ಟರ್ ಕೃಷ್ಣ ಪ್ರಸನ್ನ ಅಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಜಿಲ್ಲೆ ಇವರನ್ನು ನಾವೆಲ್ಲ ಒಮ್ಮೆ ತಾಯಿ ಭಾರತಿಗೆ ಜೋರಾಗಿ ಜೈಕಾರವನ್ನು ಕೂಗೋಣ. ಇವತ್ತು ನಮ್ಮೆಲ್ಲರಿಗೂ ಒಂದು ಆತ್ಮವಿಶ್ವಾಸ ಬಂದಿದೆ.
ನಮ್ಮ ದೇಶದ ವಿರುದ್ಧ, ನಮ್ಮ ಹಿಂದೂ ಧರ್ಮದ ವಿರುದ್ಧ ಷಡ್ಯಂತ್ರ ಮಾಡ್ತೀವಿ. ಸನಾತನ ಹಿಂದೂ ಧರ್ಮವನ್ನ ಯಾವುದೇ ರೀತಿಯಲ್ಲಾದ್ರೂ ನಾಶ ಮಾಡ್ತೀವಿ ಅಂತ ಒಂದಷ್ಟು ಶಕ್ತಿಗಳು, ದುಷ್ಟ ಶಕ್ತಿಗಳು ಟೊಂಕ ಕಟ್ಟಿಕೊಂಡು ಯೋಚನೆ ಮಾಡ್ತಾ ಇದ್ದಾರೆ. ಇಡೀ ಜಗತ್ತನ್ನ ಕಬಳಿಸ್ತಾ ಇದ್ದೀವಿ, ಭಾರತವನ್ನು ಕಬಳಿಸ್ತೇವೆ ಅಂತ ಚಿಂತನೆ ಮಾಡಿಕೊಂಡು ಒಂದಷ್ಟು ಕ್ರಿಯಾಶೀಲರಾಗಿರ್ತಕ್ಕಂಥ, ಈ ದೇಶದಲ್ಲಿ ವಿಕೃತಿಯನ್ನ ಮೆರಿತೀವಿ, ಹಿಂದೂ ಧರ್ಮವನ್ನ ಮತ್ತೆ ಆಕ್ರಮಣ ಮಾಡಿ ಮೆಟ್ಟಿ ನಿಲ್ತೀವಿ ಅಂತ ಯೋಚನೆ ಮಾಡಿರ್ತಕ್ಕಂಥ ಏನು ಜಹಾದಿ ಶಕ್ತಿಗಳಿದ್ದಾರೆ, ಅವರಿಗೆ ಇವತ್ತಿನ ಈ ನಮ್ಮ ಘೋಷಣೆಯ ನೇರ ಸಂದೇಶ ಹೋಗಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಯಾವ ರಾಮಾಯಣದ ಕಾಲದಲ್ಲಿ ಅಧರ್ಮದ ನಾಶಕ್ಕೋಸ್ಕರ, ರಕ್ಕಸರ ನಾಶಕ್ಕೋಸ್ಕರ ಆಂಜನೇಯನ ಸೇನೆ ಶ್ರೀಲಂಕೆಗೆ ಹೋಗಿ ರಕ್ಕಸರ ನಾಶ ಮಾಡಿ ಧರ್ಮವನ್ನು ರಕ್ಷಣೆ ಮಾಡಿತ್ತ, ಇವತ್ತು ಈ ದೇಶದಲ್ಲಿ ಬಜರಂಗಿ ಸೈನ್ಯ ಸಿದ್ಧ ಆಗ್ತಾ ಇದೆ. ಅಧರ್ಮನೇ ಮಾಡ್ತೀರಿ, ಜಹಾದಿ ಮಾನಸಿಕತೆಯನ್ನೇ ಮಾಡ್ತೀರಿ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಇವತ್ತು ಅದಕ್ಕೆ ತಕ್ಕ ಉತ್ತರವನ್ನು ನೀಡುವಂತ ಕ್ಷತ್ರ ತೇಜಸ್ಸಿನ ಬಜರಂಗಿ ಸೇನೆ ಸಿದ್ಧ ಆಗಿದೆ ಅಂತ ಹೇಳುವಂತ ಘೋಷಣೆ, ಆ ಸಿಂಹ ಗರ್ಜನೆ ನಮ್ಮೆಲ್ಲರ ಮಾತಿನ ಮುಖಾಂತರ, ಘೋಷಣೆ ಮುಖಾಂತರ ಬರಬೇಕಾಗಿದೆ. ಬೋಲೋ ಭಾರತ್ ಮಾತಾ ಕಿ, ಸನಾತನ ಹಿಂದೂ ಧರ್ಮಕ್ಕೆ, ಪ್ರಭು ಶ್ರೀರಾಮಚಂದ್ರ ಮಹಾರಾಜ್ ಕಿ, ಪವನ ಸುತ ಹನುಮಾನ್ ಕಿ. ಆದರಣೀಯ ಈ ಶೌರ್ಯ ಯಾತ್ರೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ಕೃಷ್ಣ ಪ್ರಸನ್ನ ಅವರೇ, ನಮ್ಮೆಲ್ಲರ ಮಾರ್ಗದರ್ಶಕರು, ನಮ್ಮೆಲ್ಲರಿಗೆ ಹಿಂದುತ್ವದ ಕಾರ್ಯಕ್ಕೆ ಪ್ರೇರಣೆಯನ್ನ ಕೊಟ್ಟು ಇವತ್ತು ನವತಾರುಣ್ಯದ ರೀತಿಯಲ್ಲಿ ಸಮಾಜದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಆದರಣೀಯರಾಗಿರ್ತಕ್ಕಂಥ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ರೆ, ವಿಶ್ವ ಹಿಂದೂ ಪರಿಷತ್ತಿನ ಅನೇಕ ವರ್ಷಗಳಿಂದ ನೇತೃತ್ವವನ್ನು ವಹಿಸಿ ಇವತ್ತು ಕ್ಷೇತ್ರೀಯ ಸಂಘಟನಾ ಕಾರ್ಯದರ್ಶಿಗಳಾಗಿ ನಮಗೆ ಮಾರ್ಗದರ್ಶನವನ್ನು ಮಾಡಿಕೊಂಡು ಬರ್ತಾ ಇರತಕ್ಕಂಥ ಕೇಶವ ಹೆಗಡೆ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಪ್ರಾಂತದ ಸಂಚಾಲಕರು, ಯುವಕರ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಸುನಿಲ್ ಕೆಆರ್ ಅವರೇ, ಬಜರಂಗ ದಳದ ವಿಭಾಗದ ಸಂಯೋಜಕರು ಭುಜಂಗ್ ಕುಲಾಲ್ ಅವರೇ, ಸಹೋದರ ಸಮಾನರಾಗಿರ್ತಕ್ಕಂಥ ಭರತ್ ಕುಂಡೇಲ್ ಅವರೇ, ಇವತ್ತೊಂದು ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಸಾಕ್ಷೀಭೂತರಾಗಿರ್ತಕ್ಕಂಥ ನನ್ನೆಲ್ಲ ಬಜರಂಗಿ ಯುವ ಕಾರ್ಯಕರ್ತ ಮಿತ್ರರೇ, ಬಹಳಷ್ಟು ಹೆಮ್ಮೆ ಆಗ್ತಾ ಇದೆ. ಯಾಕೋಸ್ಕರ ಅಂತ ಕೇಳಿದ್ರೆ, ಕೆಲವರಿಗೆ ಈ ಶೌರ್ಯ ಸಂಚಲನ ಯಾತ್ರೆ ಯಾಕೋಸ್ಕರ ಅಂತ ಪ್ರಶ್ನೆಗಳು ಬರಬಹುದು. ಕಾರಣ ಇದೆ. ಸುಮಾರು 800 ವರ್ಷಗಳಿಂದ ಈ ಸನಾತನ ಧರ್ಮದ ಮೇಲೆ ಒಂದಷ್ಟು ಆಕ್ರಮಣಗಳನ್ನು ನಾವೆಲ್ಲ ಕೇಳ್ತಾ ಇದ್ದೀವಿ. ಅದು ಧರ್ಮದ ಮೇಲೆ ಆಕ್ರಮಣ, ನಮ್ಮ ಪರಂಪರೆಯ ಮೇಲೆ ಆಕ್ರಮಣ, ಸಂಸ್ಕೃತಿಯ ಮೇಲೆ ಆಕ್ರಮಣ. ಈ ಆಕ್ರಮಣಗಳನ್ನ ಸಹಿಸಿಕೊಂಡು ಗಾಂಧೀಜಿಯವರು ಹೇಳಿರ್ತಕ್ಕಂಥ ಅಹಿಂಸೆ ಸತ್ಯವನ್ನು ಆಧರಿಸಿಕೊಂಡು ಹಿಂದೂ ಸಮಾಜ, ಈ ದೇಶದ ಜನಗಳು ಒಂದಷ್ಟು ಯೋಚನೆಗಳನ್ನು ಮಾಡಿಕೊಂಡು ಆ ರೀತಿಯ ಜೀವನ ಶೈಲಿಯಲ್ಲಿದ್ದರು. ಆದ್ರೆ ನಮ್ಗೆಲ್ರಿಗೂ ಗೊತ್ತಾಗಿದೆ, 2047ನೇ ಇಸ್ವಿಗೆ ಈ ದೇಶವನ್ನ ಇಸ್ಲಾಮೀಕರಣಗೊಳಿಸ್ತೀವಿ ಅಂತ ಯೋಚನೆ ಮಾಡಿರ್ತಕ್ಕಂಥ ಜನಗಳು ಏನು ಹೇಳ್ತಾ ಇದ್ರು, ಅದರ ನಂತರ ಈ ದೇಶದ ಜನರು, ಯುವಕರು ನಿಶ್ಚಯ ಮಾಡಿದ್ದಾರೆ, ಸ್ವಾಮಿ ಸನಾತನ ಧರ್ಮ ಇದು ಮೃತ್ಯುಂಜಯವಾಗಿರ್ತಕ್ಕಂಥ ಜಗತ್ತಿನ ಏಕೈಕ ಧರ್ಮ ಹಿಂದೂ ಧರ್ಮ, ಜಗತ್ತಿನ ಏಕೈಕ ದೇವಭೂಮಿ ಭಾರತ, ಮೂಲ ನಂಬಿಕೆಗಳನ್ನ ಆಧರಿಸಿಕೊಂಡು ಬದುಕಿಕೊಂಡು ಬರ್ತಿರ್ತಕ್ಕಂಥ ಧರ್ಮ ನಮ್ಮದು. ಈ ಧರ್ಮದ ಮೇಲೆನೆ ದಾಳಿ ಮಾಡ್ತೀರಾ, ನಮ್ಮ ನಂಬಿಕೆಗಳ ಮೇಲೆನೆ ದಾಳಿ ಮಾಡ್ತೀರಾ ಅಂತ ಹೇಳಿ ಯೋಚನೆ ಮಾಡಿದ್ರೆ, ಇವತ್ತು ದೇವಭೂಮಿಯಲ್ಲಿ ನಮ್ಮ ಯುವಕರು ನಿಶ್ಚಯ ಮಾಡ್ತಾರೆ, ನೀವು 2047ನೇ ಇಸ್ವಿ ಕನಸನ್ನು ಬಿಟ್ಟು ಬಿಡಿ, ನೀವೇನಾದ್ರೂ ಜಹಾದಿ ಮಾನಸಿಕತೆಯ ಮುಖಾಂತರ ನಮ್ಮ ಧಾರ್ಮಿಕ ಕೇಂದ್ರಗಳ ಮೇಲೆ, ನಮ್ಮ ನಂಬಿಕೆಗಳ ಮೇಲೆ ದಾಳಿ ಮಾಡಿದ್ರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ತಕ್ಕ ಪ್ರತ್ಯುತ್ತರ ನೀಡುವಂತ ತಾಕತ್ತಿನ ಕ್ಷಾತ್ರ ತೇಜಸ್ಸಿನ ಯುವಕರು ಸುತರಾಗಿದ್ದಾರೆ ಅಂತ ಹೇಳುವಂತ ಸಂದೇಶವನ್ನು ಕೊಡೋದಕ್ಕೋಸ್ಕರ ಈ ಶೌರ್ಯ ಸಂಚಲನ. 33 ಕೋಟಿ ದೇವತೆಗಳ ಆವಾಸ ಸ್ಥಾನ, ಚಲಿಸುವ ದೇವಾಲಯ ಅಂತ ಕರೆಸಿಕೊಂಡು ಬಂದಿರತಕ್ಕಂಥ ಗೋಮಾತೆಯ ಮೇಲೆ ಆಕ್ರಮಣ ಮಾಡ್ತೀರಿ,
ಗೋಹತ್ಯೆಯನ್ನ ಮಾಡ್ತೀರಿ, ಗೋವಿನ ಕಣ್ಣೀರನ್ನು ಸುರಿಸ್ತೀರಿ, ಆಹಾರದ ಹೆಸರಿನಲ್ಲಿ ಗೋವಿನ ಹತ್ಯೆ ಮಾಡ್ತೀರಿ ಅಂತ ನೀವೇನಾದ್ರೂ ನಿಶ್ಚಯ ಮಾಡಿದ್ರೆ ಬಸ್ ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷಗಳಾಗಿದೆ. ಗಾಂಧೀಜಿ ತತ್ವವನ್ನು ನಾವು ಮರಿಲಿಕ್ಕೆ ಆರಂಭ ಮಾಡಿದ್ದೀವಿ. ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆಯನ್ನು ತೋರಿಸುವಂತ ಗಾಂಧೀಜಿ ಅವರು ಹೇಳಿದ್ರು. ಸ್ವಾತಂತ್ರ್ಯದ ಅಮೃತ ಮಹೋತ್ಸವವನ್ನು ಕಳೆದು ಹೋಗಿದ್ದೇವೆ. ಇನ್ನು ಹಿಂದೂ ಸಮಾಜ ಬದಲಾಗ್ತಾ ಇದೆ. ಒಂದು ಕೆನ್ನೆಗೆ ಹೊಡೆಯೋದಲ್ಲ, ಒಂದು ಕೆನ್ನೆಗೆ ಹೊಡ್ಲಿಕ್ಕೆ ಏನಾದ್ರೂ ಕೈ ಎತ್ತಿದ್ರೆ ಆ ಕೈಯನ್ನ ಕತ್ತರಿಸುವಂತ ಯುವಕರನ್ನ ತಯಾರು ಮಾಡ್ತೀವಿ ಅಂತ ಹೇಳುವ ಸಂದೇಶವನ್ನು ಕೊಡೋದಕ್ಕೋಸ್ಕರ ಈ ಶೌರ್ಯ ಸಂಚಲನವನ್ನ ಮಾಡ್ತಾ ಇದ್ದೀವಿ. ನಮ್ಮ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡಿಕೊಂಡು ತಾಯಂದಿರನ್ನು ದೇವತಾ ಸ್ಥಾನದಲ್ಲಿ ಕೂರಿಸಿರ್ತಕ್ಕಂಥ ದೇಶ ಭಾರತ. ಅಂತ ಭಾರತದಲ್ಲಿ ಲವ್ ಜಹಾದಿನ ಹೆಸರಿನಲ್ಲಿ 32 ಪೀಸ್ಗಳನ್ನ ಮಾಡಿ ಫ್ರಿಡ್ಜಿನಲ್ಲಿ ಇಡ್ತೀರಾ. ಇನ್ನು ಆ ಯೋಚನೆಯನ್ನು ಬಿಟ್ಟು ಬಿಡಿ. ನಮ್ಮ ಹೆಣ್ಣು ಮಕ್ಕಳ ಮೇಲೆ, ನಮ್ಮ ಸಹೋದರಿಯರ ಮೇಲೆ ದುಷ್ಟ ಕಣ್ಣುಗಳನ್ನು ಹಾಕಿದ್ರೆ ಆ ಕಣ್ಣನ್ನ ಕಿತ್ತು ತೆಗಿತೀವಿ ಅಂತ ಹೇಳುವಂತ ಸಂದೇಶವನ್ನು ಕೊಡೋದಕ್ಕೋಸ್ಕರ ಈ ಶೌರ್ಯ ಸಂಚಲನ ಮಾಡ್ತಾ ಇದ್ದೀವಿ. ಯಾರನ್ನು ಉತ್ತೇಜಿಸುವುದಕ್ಕೋಸ್ಕರ ಈ ಕಾರ್ಯಕ್ರಮ ಅಲ್ಲ. ಹಿಂದೂ ಸಮಾಜ ಅನೇಕ ವರ್ಷಗಳ ಆಕ್ರಮಣಗಳ ಪರಿಣಾಮ ನಾವು ಯಾವ ರೀತಿ ಬದುಕಬೇಕು ಅಂತ ಹೇಳುವಂತ ಯೋಚನೆಯನ್ನ ಮಾಡುವಂತ ಒಂದಷ್ಟು ಸಂದಿಗ್ಧ ಘಟ್ಟದಲ್ಲಿ ನಾವಿದ್ವಿ. ಇವತ್ತು ಇಡೀ ದೇಶದಲ್ಲಿ ಬಜರಂಗ ದಳ ನಿಶ್ಚಯ ಮಾಡಿದೆ. ಶೌರ್ಯ ಯಾತ್ರೆ ಹೆಸರಿನಲ್ಲಿ, ಜೊತೆಗೆ ಮುಂಬರುವ ದಿನಗಳಲ್ಲಿ ಶೌರ್ಯ ಜಾಗರಣ ರಥಯಾತ್ರೆಯ ಹೆಸರಿನಲ್ಲಿ ಇಡೀ ದೇಶವನ್ನು ಜಾಗೃತಿಗೊಳಿಸುವುದರ ಮುಖಾಂತರ ಹಿಂದೂ ಸಮಾಜ, ಅದು ವೀರ ಸಮಾಜ, ಕ್ಷಾತ್ರ ತೇಜಸ್ಸಿನ ಸಮಾಜ, ಜಗತ್ತಿಗೆ ಮಾರ್ಗದರ್ಶನ ಮಾಡುವಂತ ಸಮಾಜ ಅಂತ ಹೇಳೋದನ್ನ ಮತ್ತೆ ಸಾರಿ ಹೇಳೋದಕ್ಕೋಸ್ಕರ ಈ ಶೌರ್ಯ ಸಂಚಲನವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಪ್ರೀತಿಯ ಕಾರ್ಯಕರ್ತ ಬಂಧುಗಳೇ, ವರ್ಷದಲ್ಲಿ ಇವತ್ತು ಒಂದು ದಿನ ಶೌರ್ಯ ಸಂಚಲನ ಅಲ್ಲ. ಇವತ್ತೇನು ನಾವೆಲ್ಲ ಸಮವಸ್ತ್ರವನ್ನು ಧರಿಸಿ ಅತ್ಯಂತ ಸುಂದರವಾಗಿರ್ತಕ್ಕಂಥ ಶಿಸ್ತಿನ ಈ ಒಂದು ಮೆರವಣಿಗೆಯಲ್ಲಿ ಪಥಸಂಚಲನೆ ಭಾಗಿಯಾಗಿದ್ದೇವೆ. ಇವತ್ತು ಸಂಕಲ್ಪ ಮಾಡಲಿಕ್ಕಿದ್ದೇವೆ. ಸಶಕ್ತ ಭಾರತವನ್ನು ಕಟ್ಟುವುದಕ್ಕೋಸ್ಕರ, ಶೌರ್ಯಯುತವಾಗಿರ್ತಕ್ಕಂಥ ಹಿಂದೂ ಸಮಾಜವನ್ನು ನಿರ್ಮಾಣ ಮಾಡುವುದಕ್ಕೋಸ್ಕರ ಇಡೀ ದೇಶದ ಯುವಕರನ್ನ ಜಾಗೃತಿಗೊಳಿಸಿ ಕೋಟ್ಯಂತರ ಯುವಕರನ್ನು ನಮ್ಮ ಜೊತೆ ಕರ್ಕೊಂಡು ಮುಂದಿನ ದಿನಗಳಲ್ಲಿ ಹಿಂದೂ ಸಮಾಜಕ್ಕೆ, ಭಾರತ ದೇಶಕ್ಕೆ ಬರುವಂತಹ ಸವಾಲುಗಳನ್ನು ಮೆಟ್ಟಿ ನಿಂತು ಭಾರತ ಮಾತೆಯನ್ನ ಜಗದ್ಗುರು ಮಾಡ್ತೀವಿ ಅಂತ ಹೇಳುವಂತ ಸಂಕಲ್ಪವನ್ನು ಮಾಡೋದಕ್ಕೋಸ್ಕರ ಈ ಶೌರ್ಯ ಸಂಚಲನವನ್ನ ಮಾಡ್ತಾ ಇದ್ದೀವಿ. ಈ ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಈ ಪುತ್ತೂರಿನ ಎಲ್ಲ ಮಹಾಜನತೆಗೆ ಒಂದು ಸಂಕಲ್ಪಕ್ಕೋಸ್ಕರ ನಾವೆಲ್ಲ ಸಿದ್ಧ ಅಂತ ಹೇಳೋದಕ್ಕೆ ಬಂದಿರತಕ್ಕಂಥ ಎಲ್ಲ ಬಜರಂಗಿ ಸೈನ್ಯಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ತಲೆ ಬಗ್ಗಿ ನಮಸ್ಕರಿಸುತ್ತ ನನ್ನ 2 ಮಾತುಗಳನ್ನು ವಿಶ್ರಾಂತಿ ಪಡಿತಾ ಇದ್ದೇನೆ. ಜೈ ಶ್ರೀರಾಮ್. ಪ್ರಾಸ್ತಾವಿಕ ಮಾತುಗಳನ್ನಾಡಿದಂತ ಶ್ರೀ ಮುರಳೀಕೃಷ್ಣ ಸಂತಡ್ಕ ಅವರಿಗೆ ಧನ್ಯವಾದಗಳು. ಈ ಒಂದು ಪರಶಿವಾಲಯ ವರ ಹಿಮಾಲಯ ಜ್ವಲಿಸುವುಡುವಿನ ಜ್ವಾಲೆಯ ನಗಾಧಿಪ ದಹಿಸು ನಾಡಿನ ವೈರಿಯ. ಪರಶಿವಾಲಯ ವರ ಹಿಮಾಲಯ ಜ್ವಲಿಸುವುಡುವಿನ ಜ್ವಾಲೆಯ ನಗಾಧಿಪ ದಹಿಸು ನಾಡಿನ ವೈರಿಯ. ಸತ್ತು ಒಣಗುತ್ತ ನಿತ್ತರಿತ್ತರು ಇನಿತು ಸಾಸಿರ ಯೋಧರು. ತನ್ನ ನೆಲದೊಳೆ ಹೆಮ್ಮೆ ಛಲದೊಳೆ ಮಾತಿಗರ್ಪಿತರಾದರು. ಅತ್ತ ಹೆಣ್ಣಿನ ಕಣ್ಣ ನೀರಿದೆ, ಹೆತ್ತ ಒಡಲದು ಚೀರಿದೆ. ಅತ್ತ ಹೆಣ್ಣಿನ ಕಣ್ಣ ನೀರಿದೆ, ಹೆತ್ತ ಒಡಲದು ಚೀರಿದೆ. ಸುರಿದ ನೆತ್ತರ ಸೇಡಿನುತ್ತರ ನೀಡಿರುತ್ತನರಳಿದೆ. ಪರಶಿವಾಲಯ ವರ ಹಿಮಾಲಯ ಜ್ವಲಿಸುವುಡವಿನ ಜ್ವಾಲೆಯ ಹಿರುವಿನ ಹಿಮೆಯ ಊನಗಾಧಿಪ
ವೀರದಾಹಿರನೊಡನೆ ಬಾಳಿದ ಸಿಂಧು ದೇಶದೊಳಡಗಿದ ಖಡ್ಗ ಬಂಧುವೆ ಸೀಳು ದಾಸ್ಯವ ಏಳು ಮೇಲಕ್ಕೆ ನೆಗೆಯುತ್ತ ಪೃಥ್ವಿರಾಜನ ಸಮರ ಸಿಂಹನ ಕೂಡಿ ಮ್ಲೇಚ್ಛರ ಕಡಿಯುತ್ತ ಪೃಥ್ವಿರಾಜನ ಸಮರ ಸಿಂಹನ ಕೂಡಿ ಮ್ಲೇಚ್ಛರ ಕಡಿಯುತ್ತ ಮೆರೆದ ಲೋಹವೇ ದಾಹ ನಿನ್ನದು ತಣಿವ ಕ್ಷಣವಿದು ಬಂದಿದೆ ಪರಶಿವಾಲಯ ವರಹಿಮಾಲಯ ಧ್ವನಿಸುವೊಡಲಿನ ಜ್ವಾಲೆಯ ಹಿರಿಮೆ ಮಹಿಮೆಯ ಊನಗಾದಿಪ ನಹಿಸು ನಾಡಿನ ವೈರಿಯ ಕಾಲ್ಪಿ ಜಾನ್ಸಿಯ ಮಣ್ಣೊಳಡಗಿದೆ ದಾಹದಲ್ಲಿ ಬಾಯಾರಿದ ರಕ್ತ ಸ್ನಾನದ ಬಯಕೆ ತೀರದ ಪೂರ್ವಜರ ಪರಿವಾರದ ತಾಂತ್ಯನಾನ ಕುವರ ಸಿಂಹರ ಕರದೊಳಾಡಿದ ಕುಶಲರೇ ತಾಂತ್ಯನಾನ ಕುವರ ಸಿಂಹರ ಕರದೊಳಾಡಿದ ಕುಶಲರೇ 100 ವರ್ಷದ ನಿತ್ಯೆಂದಿಗೆ ಸಾಕು ಲೋಹದ ಗೆಳೆಯರೇ ಪರಶಿವಾಲಯ ವರಹಿಮಾಲಯ ಜ್ವಲಿಸುವೊಡಲಿನ ಜ್ವಾಲೆಯ ಹಿರಿಮೆ ಮಹಿಮೆಯ ಊನಗಾಧಿಪ ದಹಿಸು ನಾಡಿನ ವೈರಿಯ ನಮ್ಮ ಹಿಮನಗನೊಳನೆನ ಜನ ಎಂದು ನುಡಿಯುವುದೇ ನಾಡಿಗೆ ಶ್ರದ್ಧೆ ಭಕ್ತಿಯ ಕಾರ್ಯ ಕೆಳಿಸುವ ಬಲವಿಹುದೆ ಕೈ ಕಾಲಿಗೆ ನಮ್ಮದಾಗಿಹ ತೀರ್ಥ ಕ್ಷೇತ್ರವ ತುಳಿಯುತ್ತಿರಲರಿ ರಕ್ಕಸ ನಮ್ಮದಾಗಿಹ ತೀರ್ಥ ಕ್ಷೇತ್ರವ ತುಳಿಯುತ್ತಿರಲರಿ ರಕ್ಕಸ ಎದ್ದು ನಿಲ್ಲಲಿ ಗ್ರಾಮ ಗ್ರಾಮದ ರಾಮ ಲಕ್ಷ್ಮಣ ತಾಪಸ ಪರಶಿವಾಲಯ ವರಹಿಮಾಲಯ ಜ್ವಲಿಸುವೊಡಲಿನ ಜ್ವಾಲೆಯ ಹಿರಿಮೆ ಮಹಿಳೆಯ ಊನಗಾಧಿಪ ದಹಿಸು ನಾಡಿನ ವೈರಿಯ 3 ದಿಕ್ಕಿನ ಕಡಲ ತಡಿಯು ದೋಡಿ ಬನ್ನಿರಿ ಬನ್ನಿರಿ ಮನಗಿ ದುಃಖಿನ ತುಕ್ಕ ನೊರೆಸುತ್ತ ಗೆಲುವು ನಿಶ್ಚಿತವೆನ್ನಿರಿ ಯಾವ ಮಾತೆಯ ಯಾವ ಮಣ್ಣಿನ ಮಕ್ಕಳೆಂಬುದ ತೋರಿರಿ ಯಾವ ಮಾತೆಯ ಯಾವ ಮಣ್ಣಿನ ಮಕ್ಕಳೆಂಬುದ ತೋರಿರಿ ಬಲಿಗೆ ಹಸಿದಿಹ ಶಸ್ತ್ರ ಹಿರಿಯುತ ಶತ್ರು ಸೇನೆಯ ನಿರಿಗಿರಿ ಪರಶಿವಾಲಯ ವರಹಿಮಾಲಯ ಜ್ವಲಿಸುವುಡಲಿನ ಜ್ವಾಲೆಯ ಹಿರಿಮೆ ಮಹಿಮೆಯ ಊನಗಾಧಿಪ ದಹಿಸು ನಾಡಿನ ವೈರಿಯ ಪರಶಿವಾಲಯ ವರಹಿಮಾಲಯ ಜ್ವಲಿಸುವುಡಲಿನ ಜ್ವಾಲೆಯ ಹಿರಿಮೆ ಮಹಿಮೆಯ ಊನಗಾಧಿಪ ದಹಿಸು ನಾಡಿನ ವೈರಿಯ ದಹಿಸು ನಾಡಿನ ವೈರಿಯ ದಹಿಸು ನಾಡಿನ ವೈರಿಯ. ಪುತ್ತೂರು ಜಿಲ್ಲೆಯ ಶೌರ್ಯ ಯಾತ್ರೆಯ ವರ್ಗದ ಕೊನೆಯ ಒಂದು ಹಂತದಲ್ಲಿ ಸುಮಾರು 1,000ದಷ್ಟು ಜನ ತರುಣರು ಒಂದು ಪ್ರತಿಜ್ಞೆಯನ್ನು ಒಂದು ಸಂಕಲ್ಪವನ್ನು ತೆಕ್ಕೊಂಡು ಪುತ್ತೂರು ನಗರದಲ್ಲಿ ಒಂದು ಸಂಚಲನವನ್ನು ಉಂಟು ಮಾಡಿದ್ರಿ. ಈಗಾಗಲೇ ಮುರಳಿ ಹಸನ್ ತಡ್ಕರ್ ಅವರು ಬಹಳ ಸ್ಫೂರ್ತಿಯನ್ನು ತುಂಬಿಸುವಂಥ ಮಾತನ್ನು ಹೇಳಿದರು. ಶ್ರೀಲಕ್ಷ್ಮಿ ತುಂಬ ಸುಂದರವಾದಂಥ ರೀತಿಯಲ್ಲಿ ಭಾವನೆಗಳನ್ನು ಎತ್ತರಕ್ಕೇರಿಸುವ ರೀತಿಯ ಒಂದು ಹಾಡನ್ನು ಹಾಡಿದರು. ನಮ್ಮ ದೇಶ ಜಗತ್ತಿನ ಅತ್ಯಂತ ಪುರಾತನವಾದಂಥ ದೇಶ. ಬರೀ ಪುರಾತನ ಅಂತಲ್ಲ, ನಿತ್ಯ ನೂತನ ಹೌದದು. ನಿತ್ಯ ನೂತನ ಯಾಕೆ ಅಂತ ಕೇಳಿದರೆ,
ಜಗತ್ತಿನ ಉಳಿದೆಲ್ಲ ದೇಶಗಳಿಗಿಂತ ಭಾರಿ ದೊಡ್ಡ ಪ್ರಮಾಣದ ಆಕ್ರಮಣ ನಮ್ಮ ದೇಶದ ಮೇಲೆ ಆಯಿತು. ನೂರಾರು ಕಾಡು ಪ್ರಾಣಿಗಳ ರೀತಿಯಲ್ಲಿರುವಂಥ ಜನಾಂಗಗಳು ನಮ್ಮ ಮೇಲೆ ಆಕ್ರಮಣ ಮಾಡಿತು. ನಮ್ಮ ಮೇಲೆ ಮಾತ್ರ ಅಲ್ಲ, ಜಗತ್ತಿನ ಬೇರೆ ಬೇರೆ ದೇಶಗಳ ಮೇಲೆ ಕೂಡ ಆಕ್ರಮಣ ಮಾಡಿದೆ. ಉಳಿದೆಲ್ಲ ದೇಶಗಳು 10-15 ವರ್ಷಗಳಲ್ಲಿ ತತ್ತರಿಸಿ ಹೋಯಿತು. ಅವರ ಮೂಲ ಚಿಂತನೆ, ಮೂಲ ದೃಷ್ಟಿಕೋನ, ಮೂಲ ನಂಬಿಕೆ ಅದೆಲ್ಲವೂ ಗಾಳಿಗೆ ತೂರಿ ಹೋಯಿತು. ಅದಕ್ಕೋಸ್ಕರ ಯಾರು ಆಕ್ರಮಣ ಮಾಡಿದರೋ ಆ ವಿಚಾರವನ್ನೇ ನಂಬಿಕೊಂಡು ಬದುಕ್ತಾ ಇರುವಂತ ಸುಮಾರು ಒಂದು 60 ಮುಸಲ್ಮಾನ್ ದೇಶಗಳು, 70 ಕ್ರಿಶ್ಚಿಯನ್ ದೇಶಗಳಾಗಿ ಪರಿವರ್ತನೆ ಆಯಿತು. ನಮ್ಮ ದೇಶದ ಮೇಲೆ ಅವರು ಇಬ್ಬರೂ ಒಟ್ಟಿಗೆ ಆಕ್ರಮಣ ಮಾಡಿದರು. ಒಂದು 750 ವರ್ಷ ಕಾಲ ಮುಸಲ್ಮಾನರು, ಮತ್ತೊಂದು 200-250 ವರ್ಷ ಕಾಲ ಕ್ರಿಶ್ಚಿಯನ್ರು ನಮ್ಮ ಮೇಲೆ ಆಕ್ರಮಣ ಮಾಡಿದರು. ಭಾರಿ ದೊಡ್ಡ ಆಕ್ರಮಣ ನಮ್ಮ ಮೇಲೆ ಆದರೂ ಕೂಡ ನಾವೇನೋ ಭಾರಿ ಬದಲಾವಣೆ ಆದೆವು ಅಂತೇನಿಲ್ಲ. ನಮ್ಮ ಮೂಲ ಚಿಂತನೆಯನ್ನು ಬಿಟ್ಟು ಓಡಿದೆವು ಅಂತ ನಾವೆಲ್ಲ. ಸುಮಾರು 3,500 ವರ್ಷಗಳ ಹಿಂದೆ ಈ ದೇಶದ ಮೇಲೆ ಒಬ್ಬ ಆಕ್ರಮಣ ಮಾಡ್ಲಿಕ್ಕೆ ಬಂದ. ಅವನ ಹೆಸರು ಅಲೆಕ್ಸಾಂಡರ್ ಅಂತ. ಜಗತ್ತಿನ ಎಲ್ಲ ದೇಶವನ್ನು ಗೆದ್ಕೊಂಡು ಬಂದಿದ್ದ ಅವನು. ಅವನಿಗೆ ಯಾರೋ ಹೇಳಿದ್ರು, ನೀನು ಚಕ್ರವರ್ತಿ ಆಗಬೇಕು ಅಂತಿದ್ರೆ ಭಾರತವನ್ನು ಗೆಲ್ಲಬೇಕು ನೀನು. ಅವನಿಗೆ ಅನಿಸಿದ್ದು, ಇಡೀ ಜಗತ್ತನ್ನೇ ಗೆದ್ದುಕೊಂಡು ಬಂದೇನೆ, ಭಾರತ ಇನ್ನೇನು ಅಂತ. ಚರಿತ್ರೆ ಹೇಳುತ್ತೆ, ಅವನೇನು ವಾಯುವ್ಯ ಭಾಗದಲ್ಲಿ ಅವನು ಆಕ್ರಮಣ ಮಾಡಿ ಒಂದು ಸಣ್ಣ ರಾಜ್ಯದ ಮೇಲೆ ಅವನ ಯುದ್ಧ ಪ್ರಾರಂಭ ಆಯಿತು. ಅದನ್ನೇ ಗೆದ್ದುಕೊಳ್ಳಿಕ್ಕೆ ಆಗಲಿಲ್ಲ ಅವನಿಗೆ. ಅವನನ್ನು ವಾಪಸ್ ಓಡಿಸಿದ್ರು, ದಾರಿಯಲ್ಲೇ ಬಿದ್ದು ಸತ್ತೋದ. ಅಂತ ಪರಾಕ್ರಮಶಾಲಿ ದೇಶ ನಮ್ಮದಾಗಿತ್ತು. ಆದರೆ ದುರ್ದೈವ, ಯಾರನ್ನು ಜಗತ್ತು ರಾಜ ಅಂತ ಒಪ್ಕೊಂಡಿತ್ತು ಅವನಿಂದ ಸೋಲಿಗೆ ಒಳಪಟ್ಟಿದ್ರು ಅಂತ ಜನ ಅವನನ್ನು ಗ್ರೇಟ್ ಅಂತ ಕರಿಬಹುದು. ಯಾರು ಅವನನ್ನು ಸೋಲಿಸಿದ್ರೋ ಅವನನ್ನೇ ಇವತ್ತು ನಾವು ಈ ದೇಶದಲ್ಲಿ ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ಹೇಳಲಿಕ್ಕೆ ಹೊರಟಿದ್ದೇವೆ. ಎಂತ ದುರ್ದೈವದ ಸ್ಥಿತಿ ನೋಡಿ ನಮ್ಮದು. ಇದಕ್ಕೆ ಕಾರಣ ನಮ್ಮ ದೇಶದಲ್ಲಿ ಬ್ರಿಟಿಷರ ಮೆಕಾಲೆಯ ಶಿಕ್ಷಣ. ನಮಗೆ ಮೆಕಾಲೆಯ ಇಂಗ್ಲಿಷ್ ಶಿಕ್ಷಣದ ಪರಿಣಾಮ ನಾವೆಲ್ಲರೂ ದಾಸರಾದೆವು. ನಾವು ದಾಸ್ಯಕ್ಕೆ ಒಳಗಾದೆವು. ನಾವು ಅವರು ಹೇಳಿದ್ದೆ ಸತ್ಯ ಅಂತ ನಾವು ನಂಬ್ಕೊಂಡೆವು. ಅವರು ನಮಗೆ ಪಾಠದಲ್ಲಿ ಅದನ್ನೇ ಹೇಳ್ಕೊಟ್ರು. ಇವತ್ತು ಇದೆ ಆ ಪಾಠ. ಅವರು ಹೇಳಿದ್ರು, ನೀವು ಒಂದು ಅನಾಗರಿಕ ಸಮಾಜ, ನಿಮಗೆ ನಾಗರಿಕತೆ ಏನು ಅಂತ ಗೊತ್ತಿಲ್ಲ. ಜಗತ್ತಿಗೆ ನಾಗರಿಕತೆಯನ್ನು ಕೊಟ್ಟಿರುವ ದೇಶ ಭಾರತ. ಆ ಎಲ್ಲ ಪರಕೀಯ ದೇಶಗಳಿಗೆ ಮಾಂಸವನ್ನು ಬೇಯಿಸಿ ತಿನ್ನಬೇಕು ಅಂತ ಗೊತ್ತಿಲ್ಲದಂತ ಸಂದರ್ಭದಲ್ಲಿ ನಮಗೆ ಕುಟುಂಬ ಪದ್ಧತಿ ಏನು ಅಂತ ಗೊತ್ತಿತ್ತು ನಮಗೆ. ಆದರೂ ನಾವು ಅದನ್ನು ನಂಬಿದೆವು. ನಾವು ಅವ್ರು ಹೇಳಿದ್ರೆ, ಇಡೀ ದೇಶ ಭಾರತ, ಕನ್ಯಾಕುಮಾರಿಯಿಂದ ಹಿಮಾಲಯದವರೆಗಿರುವಂತ ಈ ಪ್ರದೇಶ, ಇದು ಒಂದು ಅಂತ ನಿಮ್ಗೆ ಗೊತ್ತಿರ್ಲಿಲ್ಲ, ನಾವೇ ನಿಮ್ಗೆ ಕಲಿಸಿರುವಂಥದ್ದು. ನಾವೆಂತ ದುರ್ದೈವಿಗಳು, ಅದನ್ನು ಒಪ್ಕೊಂಡೆವು. ಈ ದೇಶ ರಾಜಕೀಯವಾಗಿ ಅಲ್ಲ, ಸಾಂಸ್ಕೃತಿಕವಾಗಿ ಒಂದಾಗಿತ್ತು ನಮ್ಮದು. ಕನ್ಯಾಕುಮಾರಿಯಿಂದ ಹಿಮಾಲಯದವರೆಗೆ ಒಂದು ನಂಬಿಕೆಯಿಂದ ನಾವು ಬದುಕುತ್ತಾ ಇದ್ದೇವೆ. ನಾವು ರಾಮೇಶ್ವರದಲ್ಲಿ ಹೋದಂತ ಒಬ್ಬ ತೀರ್ಥಯಾತ್ರಿ ಅಲ್ಲಿಂದ ಹೊರಡಬೇಕಾದ್ರೆ ಅಲ್ಲಿಯ ಮರಳನ್ನು ಹಿಡ್ಕೊಂಡು ಅವನು ಕಾಶಿಗೆ ಹೋಗ್ತಾನೆ. ಕಾಶಿಯಲ್ಲಿರುವಂತ ಶಿವಲಿಂಗದ ಮೇಲೆ ಅದನ್ನು ಅರ್ಚನೆ ಮಾಡ್ತಾನೆ. ಅಲ್ಲಿಂದ ಗಂಗೆಯ ನೀರನ್ನು ತಂದು ಮತ್ತೆ ರಾಮೇಶ್ವರಕ್ಕೆ ಬಂದು ರಾಮೇಶ್ವರದ ಲಿಂಗದ ಮೇಲೆ ಅದನ್ನು ಅರ್ಚನೆ ಮಾಡ್ತಾನೆ. 4 ಪೀಠಗಳನ್ನು ಶಂಕರಾಚಾರ್ಯರು ರಚನೆ ಮಾಡಿದ್ದಾರೆ. 54 ಶಕ್ತಿ ಪೀಠಗಳಿದೆ. ಇಡೀ ದೇಶ ನಮ್ಮದು ಒಂದೇ. ಭಾವನಾತ್ಮಕವಾಗಿ, ಸಾಂಸ್ಕೃತಿಕವಾಗಿ, ಆಧ್ಯಾತ್ಮಿಕವಾಗಿ ನಾವು ಒಂದೇ ಆಗಿದ್ದು. ಇಂಗ್ಲಿಷರು ಒಂದು ಮಾಡಲೇ ಇಲ್ಲ.
ಇಂಗ್ಲಿಷರು ನಮ್ಮ ದೇಶವನ್ನು ಬಿಟ್ಟು ಹೋದಾಗ 571 ರಾಜ್ಯಗಳಿತ್ತು ಈ ದೇಶದಲ್ಲಿ. ಅದನ್ನು ಒಟ್ಟು ಮಾಡಿದಂತ ಶ್ರೇಯಸ್ಸು ವಲ್ಲಭಾಯಿ ಪಟೇಲ್ರಿಗೆ. ಆದರೂ ನಾವು ಅವರು ಹೇಳಿದ್ದೇನೆ ಹೌದು ಅಂತ ಒಪ್ಕೊಂಡೆವು. ನಾವು ದಾಸ್ಯದ ಸಂಕೇತ. ಅವ್ರು ಹೇಳಿದ್ರು ನಿಮಗೆ ವಿಜ್ಞಾನ ಗೊತ್ತಿತ್ತಾ ಅಂತ. ಅವರು ರೈಲು ತಂದ್ರು, ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ವಿಮಾನ ತಂದ್ರು, ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ನಾವು ಅದನ್ನು ಒಪ್ಕೊಂಡಿದ್ದೇವೆ. ಇವತ್ತು ವಿಜ್ಞಾನ ಅಂದ್ರೆ ಯಾರದು ಅಂತ ಕೇಳಿದ್ರೆ ವಿದೇಶಿಯರದು ಅಂತ ನಾವು ಒಪ್ಕೊಳ್ಳುವಂತ ಮನೋಭಾವನೆ ನಮ್ಮಲ್ಲಿ ನಿರ್ಮಾಣ ಆಗಿದೆ. ಅವ್ರು ಹೇಳಿದ್ರು ಒಂದು 50 ಜನ ಕುದುರೆ ಮೇಲೆ ಕೂತು ತಲ್ವಾರ್ ಹಿಡ್ಕೊಂಡು ಬಂದು ಈ ದೇಶವನ್ನು 750 ವರ್ಷಗಳ ಕಾಲ ದಾಸ್ಯದಲ್ಲಿಟ್ಟರು. ನಿಮಗೆ ಗೆಲ್ಲಿಕ್ಕಾಯ್ತಾ? ನಾವು ತಲ್ವಾರ್ ಹಿಡ್ಕೊಂಡು ಬಂದಿಲ್ಲ, ನಾವು ಹಡಗಿನಲ್ಲಿ ಒಂದು ತಕ್ಕಡಿ ಹಿಡ್ಕೊಂಡು ಬಂದೆವು. ನಮ್ಮನ್ನು ನಿಮಗೆ ಸೋಲಿಸಲಿಕ್ಕಾಯ್ತಾ? ಅದಕ್ಕೋಸ್ಕರ 1000 ವರ್ಷದ ಇತಿಹಾಸದಲ್ಲಿ ನೀವು ಗೆದ್ದ ಇತಿಹಾಸ ಎಲ್ಲಿದೆ? ಬರೀ ಸೋಲಿನ ಇತಿಹಾಸ. ಅದಕ್ಕೋಸ್ಕರ ಹಿಂದೂ ಸಮಾಜ ಸೋಲಿನ ಸಮಾಜ ಅಂತ ಅವರು ಡಿಕ್ಲೇರ್ ಮಾಡಿದ್ರು. ನಾವು ಅದನ್ನು ಒಪ್ಕೊಂಡೇವೆ. ಆದರೆ 1000 ವರ್ಷದಲ್ಲಿ ನಮ್ಮ ದೇಶ ಒಂದು ದಿನನೂ ಅವರಿಗೆ ನಿದ್ರೆ ಮಾಡ್ಲಿಕ್ಕೆ ಬಿಟ್ಟಿರಲಿಲ್ಲ. ನಿರಂತರ ಹೋರಾಟ. ಅಧಿಕಾರವನ್ನು ಪಡೆಯಲಿಕ್ಕೆ 100ಕ್ಕೆ 100 ಯಶಸ್ವಿ ಆಗದಿದ್ರು ಅವರು ಅಧಿಕಾರದಲ್ಲಿದ್ದು ಆರಾಮವಾಗಿ ಇರ್ಲಿಕ್ಕೆ ಈ ಹಿಂದೂ ಸಮಾಜ ಬಿಟ್ಟಿರಲಿಲ್ಲ. ಆ ಇತಿಹಾಸ ಯಾವುದಿದೆ, ಆ ಇತಿಹಾಸವನ್ನು ನಾವು ನಮ್ಮ ಮಕ್ಕಳಿಗೆ ಹೇಳಲಿಲ್ಲ. ಅದು ಶೌರ್ಯದ ಇತಿಹಾಸ, ಸೋಲಿನ ಇತಿಹಾಸ ಅಲ್ಲ, ಪರಾಕ್ರಮದ ಇತಿಹಾಸ, ವೀರತ್ವದ ಇತಿಹಾಸ. ಒಬ್ಬೊಬ್ಬರ ಇತಿಹಾಸವನ್ನು ನಮ್ಮ ಮಕ್ಕಳ ಮುಂದೆ ಇಡಬೇಕಾಗಿತ್ತು. ನಾವು ಅದನ್ನು ಇಡುವಂತ ಪ್ರಯತ್ನ ಕಳೆದ 100 ವರ್ಷದಲ್ಲಿ ಬ್ರಿಟಿಷರು ಅವರು ಮಾಡಲೇಬೇಕಾಗಿತ್ತು. ಅದು ಈ ದೇಶದ ಜನರನ್ನು ರಾಷ್ಟ್ರೀಯತೆಯ ದೃಷ್ಟಿಯಲ್ಲಿ ಎದ್ದು ನಿಲ್ಲಿಸಬಾರದು ಅಂತ ಅವರು ಯೋಚನೆ ಮಾಡಿದರು. ಆದರೆ ನಮ್ಮ ಅಧಿಕಾರಕ್ಕೆ ಬಂದಂತ ನಮ್ಮ ದೇಶದ ಜನರೇ ಅವರಿದನ್ನು ಜನರ ಮುಂದೆ ಇಡಬೇಕಾಗಿತ್ತಲ್ಲ, ಮಕ್ಕಳ ಮುಂದೆ ಇದನ್ನು ಇಡಬೇಕಾಗಿತ್ತಲ್ಲ. ಅವ್ರು ಇಡ್ಲೇ ಇಲ್ಲ. ಎಂತ ಹೋರಾಟ, ಎಂತೆಂತ ರಾಜರ ವಿರುದ್ಧ ಹೋರಾಟ ನಮ್ಮದು. ಒಬ್ಬ ಶಿವಾಜಿ ಅಂತ ಇದ್ದ. ನಾನು ಶಿವಾಜಿ ಅಂತ ಇದ್ದ ಅಂತ ಯಾಕೆ ಅಂತ ಹೇಳಿದ್ರೆ, ನಮ್ಮ ಶಾಲೆಗೆ ಒಬ್ಬ ಹುಡುಗ ಬಂದಿದ್ದ. ಮಂಗಳೂರಿನ ಮಿಲಾಗ್ರಿಸ್ ಕ್ರಿಶ್ಚಿಯನ್ ಶಾಲೆಯಲ್ಲಿ SLC ವರೆಗೆ ಓದಿ ಅವನು ಬಂದ. ಒಂದು 3 ತಿಂಗಳಾದ ಮೇಲೆ ಶಾಖೆ ಹತ್ತಿರನಲ್ಲಿ ನಾನು ಹೋಗಿದ್ದೆ. ಆವಾಗ ಅವನು ಹೇಳಿದ, ಶ್ರೀಮಾನ್ ನನಗೆ ಈ ದೇಶದಲ್ಲಿ ಒಬ್ಬ ಶಿವಾಜಿ ಇದ್ದ ಅಂತ ಗೊತ್ತೇ ಇಲ್ಲ. ಪೌರುಷದ ಒಂದು ಸಂಕೇತ ಶಿವಾಜಿ, ರಾಷ್ಟ್ರೀಯತೆಯ ಸಂಕೇತ ಒಬ್ಬ ಶಿವಾಜಿ, ಸ್ವಾಭಿಮಾನದ ಸಂಕೇತ ಒಬ್ಬ ಶಿವಾಜಿ. ನಮ್ಮ ಮಕ್ಕಳಲ್ಲಿ ಸ್ವಾಭಿಮಾನ, ಪೌರುಷ, ಸಾಹಸ ಅದನ್ನು ನಿರ್ಮಾಣ ಮಾಡಬಹುದು ಅಂತ ಹೇಳುವಂತ ಒಂದು ಪ್ರಯತ್ನ ಶಿಕ್ಷಣದ ಮುಖಾಂತರ ಕ್ರಿಶ್ಚಿಯನ್ರು ಮಾಡಿದ್ರು ಈ ದೇಶದಲ್ಲಿ. ಶಿವಾಜಿ ಇತಿಹಾಸ ಎಂತ ಇತಿಹಾಸ. ಇವತ್ತು ನಾನು ವರ್ಣನೆ ಮಾಡಬೇಕಾದ್ರೆ ನಮ್ಮ ಪಾಠ ಪುಸ್ತಕದಲ್ಲಿ ಶಿವಾಜಿ ಅಂದರೆ ಯಾರು ಅಂತ ಕೇಳಿದ್ರೆ ಬೆಟ್ಟದ ಇಲಿ ಅಂತ ಹೇಳ್ತಾರೆ. ಯಾರು ಹುಲಿ ಯಾರು ಅಂತ ಕೇಳಿದ್ರೆ ನಮ್ಮ ಹಿಂದೂ ಸಮಾಜಕ್ಕೆ ಅನ್ಯಾಯ ಮಾಡಿದ, ಅಧರ್ಮದಲ್ಲಿ ನಡ್ಕೊಂಡ, ತನ್ನ ಸ್ವಂತ ತಂದೆಯನ್ನೇ ಕೊಂದು ಅಣ್ಣನನ್ನು ಕೊಂದು ರಾಜ್ಯಾಭಿಷೇಕ ಮಾಡಿಕೊಂಡಂತ ಔರಂಗಜೇಬ ಇದ್ದ, ಅವನನ್ನು ಹುಲಿ ಅಂತ ಹೇಳಿದರು. ಎಂತ ಸಾಮ್ರಾಜ್ಯ ಶಿವಾಜಿ ನಿರ್ಮಾಣ ಮಾಡಿದ. ಅವನಿಗೆ ಹಣ ಇರಲಿಲ್ಲ, ಜನ ಬೆಂಬಲ ಇರಲಿಲ್ಲ, ರಾಜರು ಅವನಿಗೆ ಆಶ್ರಯ ಕೊಡಲಿಲ್ಲ, ಸೈನ್ಯ ಇರಲಿಲ್ಲ ಅವನ ಹತ್ರ. ಇದೆಲ್ಲವನ್ನು ಸ್ವಂತ ಶಕ್ತಿಯಿಂದ ಕಟ್ಟಿ ಆ ಎಲ್ಲ ದುರುಳರನ್ನು ಸೋಲಿಸಿ ದೊಡ್ಡ ಹಿಂದೂ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದ. 51ನೇ ಇಸ್ವಿಯಲ್ಲಿ 51ನೇ ವಯಸ್ಸಿನಲ್ಲೇ ಅವರು ನಿಧನರಾದರು. ಅದಾದ ಮೇಲೆ ಒಬ್ಬ ಕವಿ ಅವನ ಬಗ್ಗೆ ಬರೆದಿದ್ದಾರೆ. ಆ ಕವಿ ಏನಂತ ಹೇಳಿದ ಅಂತ ಹೇಳಿದ್ರೆ, ಅಕಸ್ಮಾತ್ ಶಿವಾಜಿ ಹುಟ್ಟದೆ ಹೋಗಿದ್ದಿದ್ರೆ ಏನಾಗ್ತಿತ್ತು ಅಂತ ಕೇಳಿದ್ರೆ ಅವನೇ ಉತ್ತರ ಬರದ, ಎಲ್ಲರಿಗೂ ಸುನ್ನತ್ತಾಗ್ತಾ ಇತ್ತು, ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಬುರ್ಕ ಬರ್ತಾ ಇತ್ತು.
ಆ ರೀತಿಯ ಸ್ಥಿತಿಯಿಂದ ಬದಲು ಮಾಡಿದಂತ ಒಂದು ಶ್ರೇಷ್ಠ. ಇವತ್ತು ನಾವೇನಾದ್ರು ಹಿಂದೂಗಳಾಗಿ ಉಳಿದಿದ್ದರೆ ಅದು ಶಿವಾಜಿಯ ಕಾರಣಕ್ಕೋಸ್ಕರ. ಒಂದು ಸ್ವಲ್ಪ ಕೃತಜ್ಞತೆ ಬೇಡವಾ ನಮಗೆ? ಅಂತ ಒಬ್ಬ ವೀರ ಪುರುಷ ಈ ದೇಶದಲ್ಲಿ ಇದ್ದ, ಅವನ ಸಂತಾನರು ನಾವು ಅಂತ ಹೇಳುವಂತ ಭಾವನೆ ನಮ್ಮಲ್ಲಿ ತುಂಬಲಿಲ್ಲ. ರಾಣಾ ಪ್ರತಾಪನ ಹೆಸರು ಕೇಳಿದ್ದೇವೆ, ಅದು ಒಂದು ವಿಕೃತಿ ಆಯ್ತು. ರಾಣಾ ಪ್ರತಾಪ್ ಈ ಹಿಂದೂ ಸಮಾಜವನ್ನು ಉಳಿಸಲಿಕ್ಕೋಸ್ಕರ ಮೇವಾಡ ಆ ರಾಜ್ಯವನ್ನು ಅಕ್ಬರ್ನಿಂದ ಮತ್ತೆ ಪಡ್ಕೊಂಡ. ಬಹಳ ಕಷ್ಟ, ಬಹಳ ಸಮಸ್ಯೆ. ಅವನು ತನ್ನ ಸೈನ್ಯ ಇಲ್ಲದೆ ಕಾಡಿನಲ್ಲಿ ಓಡಾಡಬೇಕಾಯಿತು. ರಾಜ, ಅವನ ಹೆಂಡತಿ ರಾಣಿ, ಅವನ ಮಗ ರಾಜಕುಮಾರ, ಅಂದರೆ ಊಟಕ್ಕೆ ವ್ಯವಸ್ಥೆ ಇರಲಿಲ್ಲ ರೀ. ಒಂದು ದಿವಸ ಹುಲ್ಲಿನ ಕಾಳುಗಳಿಂದ ಮಾಡಿದಂತ ಅವನ ಸೊಂಟದಲ್ಲಿದ್ದಂತ ಬಿಚ್ಚು ಕತ್ತೆಯನ್ನು ತೆಗೆದು ಒಂದು ಹೊಡೆದ ಅವನಿಗೆ, ಅವನ ಕೈಯ ಕತ್ತತ್ತು ಹೋಯಿತು. ಈ ಕಥೆಯನ್ನೇನಾದ್ರೂ ನೀವು ಹೇಳ್ತೀರಾ ಮಕ್ಕಳಿಗೆ? ನಮ್ಮ ಮಕ್ಕಳಿಗೆ ಹೇಳಬೇಕಾಗಿರುವಂಥದ್ದು ಆ ಕಥೆ, ಓಡಿ ಹೋದಂತ ಕಥೆ ಅಲ್ಲ, ನಾಚಿಕೆಯಿಂದ ದೂರ ಸರದಂತ ಕಥೆ ಅಲ್ಲ. ಅಂತ ಕಥೆಯನ್ನು ನಾವೇನಾದ್ರು ಹೇಳ್ತೇವೆ ನಮ್ಮ ಮಕ್ಕಳಿಗೆ? ದ್ರೌಪದಿ ಅಪಮಾನ ಆಯ್ತು, ಸುಮ್ಮನೆ ಕೂತ್ಕೊಳ್ಳಿಲ್ಲ. ಶ್ರೀಕೃಷ್ಣ ಎದ್ದು ನಿಂತಲ್ಲ, ಅರ್ಜುನ ಭೀಮರಿಗೆ ಪ್ರೇರಣೆ ಕೊಟ್ಟಲ್ಲ, ಸೀತೆಯ ಅಪಹರಣ ಆಯ್ತು, ಮತ್ತೆ ರಾಮ ಆಂಜನೇಯ ಎದ್ದು ನಿಂತರಲ್ಲ. ಈ ಕಥೆಯನ್ನು ಹೇಳೋರು ಯಾರು? ಅದಕ್ಕೋಸ್ಕರ ಅಂತ ಶೌರ್ಯ ಪ್ರತಾಪದ ಸಮಾಜಕ್ಕೆ ಸೇರಿದಂತ ಜನ ನಾವು. ನಮ್ಮ DNA ಅದು. ನಮ್ಮ ನರನಾಡಿಗಳಲ್ಲಿ ಆ ರಾಮ ಬರಬೇಕು, ಕೃಷ್ಣ ಬರಬೇಕು, ಭೀಮ ಬರಬೇಕು, ಅರ್ಜುನ ಬರಬೇಕು, ಶಿವಾಜಿ ಬರಬೇಕು, ಗುರುವಂಶಿಂಹ ಬರಬೇಕು, ಕೃಷ್ಣದೇವರಾಯ ಬರಬೇಕು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬರಬೇಕು, ಹಬ್ಬಕ್ಕ ಬರಬೇಕು. ಈ ರೀತಿಯ ಭಾವನೆಗಳನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ ಹಿಂದೂ ಸಮಾಜ ಇವತ್ತು ಮತ್ತೆ ಎದ್ದು ನಿಲ್ಲಬೇಕಾದಂತ ಅವಶ್ಯಕತೆ ಇದೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಯೋಚನೆ ಮಾಡಬೇಕು ಅಂತ ಕೇಳಿಕೊಂಡು, ಕೆಲವು ಮಧ್ಯದಲ್ಲಿ ನಮ್ಮವರು ಹಿಂದಿನ ನಮ್ಮ ಚರಿತ್ರೆಯಲ್ಲಿ ನಮ್ಮವರೇ ನಮಗೆ ಮೋಸ ಮಾಡಿದಂಥ ಇತಿಹಾಸನೂ ಇದೆ. ಅದಕ್ಕೋಸ್ಕರ ಕೆಲವರು ನಾನು ತುಂಬ ಬ್ರಹ್ಮಕಲಶ ಮಾಡಿದೆ ಅಂತ ಹೇಳುವಂಥವ್ರು ಇದ್ದಾರೆ. ಕೆಲವರು ಕಂಬಳ ಓಡಿಸಿದಂಥವರು ಕಂಬಳದ ಕೆರೆಯಲ್ಲಿ ಬಿದ್ದು ಕೆಸರೆ ಹಚ್ಚಿಕೊಂಡವರು ಇದ್ದಾರೆ. ನಾಡು ಮತ್ತೆ ಎದ್ದು ನಿಂತು ಬರ್ತಾರೆ, ಬಿಡಬೇಡಿ, ಮೋಸವನ್ನು ಒಪ್ಪುಗೊಳ್ಳಬೇಡಿ. ಬ್ರಹ್ಮ ಕಲಶ ಮಾಡಿ ಬ್ರಹ್ಮನನ್ನು ಬಿಟ್ಟರು ಕಲಶವನ್ನು ಚೆಲ್ಲಿದ್ರು. ಅಂಥವ್ರು ಮತ್ತೆ ನಮ್ಮ ಸಮಾಜದ ಮಧ್ಯದಲ್ಲಿ ಬರುವುದು ಹೇಗೆ ಅವರು? ಅದಕ್ಕೆ ಹಿಂದೂಗಳಲ್ಲಿ ಈ ರೀತಿ ಯಾವುದೋ ಒಂದು ಲಾಭಕ್ಕೋಸ್ಕರ, ರಾಜಕೀಯ ಲಾಭಕ್ಕೋಸ್ಕರ, ಹಣ ಲಾಭಕ್ಕೋಸ್ಕರನ, ಭೂಮಿಯ ಲಾಭಕ್ಕೋಸ್ಕರನ ಯಾರು ಬರ್ತವರ ಬಗ್ಗೆನೂ ಎಚ್ಚರಿಕೆ ಇರಲಿ ನಮಗೆ. ಇಡೀ ಹಿಂದೂ ಸಮಾಜವನ್ನು ಒಂದು ಮಾಡುವಂತ ಶೌರ್ಯ ಪ್ರತಾಪದ ಒಂದು ಚಿತ್ರವನ್ನು ಸಮಾಜದ ಮುಂದೆ ಇಡಬೇಕಾದಂತ ಅವಶ್ಯಕತೆ ಇದೆ. ಆ ಕಾರ್ಯಕ್ಕೋಸ್ಕರ ನಾವೆಲ್ಲರೂ ತಯಾರಾಗಬೇಕು. ಒಂದು ಮಾತು ಹೇಳಿ ನನ್ನ ವಿಷಯವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಇತ್ತೀಚೆಗೆ ಒಂದು ವರ್ಷನೇ ಆಯಿತು, ರಷ್ಯಾ ಮತ್ತು ಯುಕ್ರೇನ್ನ ಮಧ್ಯದಲ್ಲಿ ಯುದ್ಧ ನಡೀತಾ ಇದೆ. ಚೀನಾ ಮತ್ತು ಅಮೆರಿಕ ಯುದ್ಧಕ್ಕೆ ತಯಾರಾಗಿದೆ ತೈವಾನಿಗೋಸ್ಕರ. ಜಗತ್ತಿನಲ್ಲಿ ಯಾರಿಗೂ ಯುದ್ಧ ಬೇಡ, ಯಾರಿಗೂ ಬೇಡ ಯುದ್ಧ. ಅವರಿಗೂ ನಷ್ಟ, ಜಗತ್ತಿಗೂ ನಷ್ಟ. ಆದರೆ ಶಾಂತಿ ಬೇಕು ಅಂತ ಹೇಳೋರು ಯಾರು? ಹಿಂದೆ ಅಮೆರಿಕ ಹೇಳ್ತಾ ಇದ್ರು, ದೊಡ್ಡಣ್ಣ ಅಮೆರಿಕ ಹೇಳ್ತಾ ಇದ್ರು. ಇವತ್ತು ಅಮೆರಿಕಕ್ಕೂ ಆ ಶಕ್ತಿ ಇಲ್ಲ. ಇತ್ತೀಚೆಗೆ G20 ಅಂತ ಹೇಳುವಂತ 20 ದೇಶಗಳವರು ಅವರು ಸೇರಿದ್ರು ಸಿಂಗಾಪುರದಲ್ಲಿ. ಆಗ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಕೂಡ ಕೂತಿದ್ರು. ಆದರೆ ಅಲ್ಲಿದ್ದಂತ ಎಲ್ಲಾ ಜನ ಹೇಳಿರುವಂತದ್ದು, ಇವತ್ತು ಶಾಂತಿಯ ಸಂದೇಶ ಕೊಡಬೇಕು, ಅಲ್ಲಿ ಶಾಂತಿಯುತವಾದಂಥ ವಾತಾವರಣ ನಿರ್ಮಾಣ ಮಾಡಬೇಕು. ಆ ತಾಕತ್ತು ನಿಮ್ಮ ಹತ್ರ ನರೇಂದ್ರ ಮೋದಿ ಅವ್ರ ಹತ್ರ ಇದೆ, ಭಾರತದವರ ಹತ್ರ ಇದೆ ಅಂತ. ಇವತ್ತು ಇಡೀ ಜಗತ್ತು ಭಾರತದ ಕಡೆಗೆ ನೋಡುವಂತ ದೃಷ್ಟಿ ಬರ್ತಾ ಇದೆ. ರಾಮನ ಜನ್ಮಭೂಮಿಯಲ್ಲಿ ರಾಮನ ಪ್ರತಿಷ್ಠೆ ಯಾಕೆ ಆಗ್ತಾ ಇರೋದು ಅಂತ ಕೇಳಿದ್ರೆ, ಅದು ಇಡೀ ಜಗತ್ತಿಗೆ ಒಂದು ರಾಮರಾಜ್ಯದ ಕಲ್ಪನೆಯನ್ನು ಕೊಡೋದಕ್ಕೋಸ್ಕರ ಅಂತ ಜಗತ್ತಿನ ಜನ ಯೋಚನೆ ಮಾಡುವಂತ ಕಾಲಘಟ್ಟದಲ್ಲಿದ್ದೇವೆ ನಾವು. ಅದಕ್ಕೋಸ್ಕರ ಇಡೀ ಹಿಂದೂ ಸಮಾಜ ಒಂದಾಗಿ ಒಟ್ಟಾಗಿ ಎಲ್ಲ ಕೆಟ್ಟದರ ವಿರುದ್ಧ ಹೋರಾಟ ಮಾಡುವ ಹಾಗೆ
ಅದಕ್ಕೋಸ್ಕರನೇ ನನ್ನ ಬದುಕು ಅಂತ ಯೋಚನೆ ಮಾಡುವ ಹಾಗೆ ಒಂದು ಸಮೃದ್ಧವಾದಂಥ, ಶಾಂತಿಯುತವಾದಂಥ, ಶಕ್ತಿಯುತವಾದಂಥ ಒಂದು ದೇಶವನ್ನು ನಿರ್ಮಾಣ ಮಾಡುವ ಕಡೆಗೆ ಇವತ್ತಿನ ಶೌರ್ಯ ಯಾತ್ರೆ ಮುಂದುವರಿಬೇಕು. ಆಗಲೇ ಹೇಳಿದಾಗೆ ಇವತ್ತಿಗೆ ಮುಗಿಲಿಲ್ಲ, ಇವತ್ತು ಮತ್ತೆ ಪ್ರಾರಂಭ ಅಂತ ಯೋಚನೆ ಮಾಡೋಣ. ಎಲ್ಲ ತರುಣರಲ್ಲಿ ಈ ಚಿಂತನೆಯನ್ನು ಮೂಡಿಸುವಂತ ಕೆಲಸ ಮಾಡೋಣ. ಅದರ ಮುಖಾಂತರ ಭಾರತ ಜಗದ್ವಂದ್ಯ ಭಾರತ ಅದಾಗಬೇಕು. ಇಡೀ ಜಗತ್ತು ಕಾಯ್ತಾ ಇದೆ ನಮ್ಮನ್ನು. ಅಂತ ಜಗತ್ತಿಗೆ ಶಾಂತಿಯ ಸಂಕೇತವನ್ನು ಕೊಡುವಂತ ಭಾರತವಾಗಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ವಂದೇ ಮಾತರಂ. ಸನಾತನ ಹಿಂದೂ ಧರ್ಮದ ಪವಿತ್ರತೆಯನ್ನು ಕಾಪಾಡಲು ಅತ್ಯಂತ ಉಳಿಸಿಕೊಳ್ಳಲು ಹಾಗೂ ಹಿಂದೂಸ್ತಾನದಲ್ಲಿ ಇವತ್ತು ಹಿಂದೂಗಳ ಮೇಲೆ ನಡೆಯುತ್ತಿರುವ ದಬ್ಬಾಳಿಕೆ, ದೌರ್ಜನ್ಯ ತಡೆಯಲು, ಧಾರ್ಮಿಕ ಕೇಂದ್ರಗಳ ಅಪಚಾರ, ಗೋಹತ್ಯೆ, ಲವ್ ಜಿಹಾದ್, ಮತಾಂತರ, ಲ್ಯಾಂಡ್ ಜಿಹಾದ್ ಇವುಗಳ ಮುಖಾಂತರ ಹಿಂದೂ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಅನ್ಯಾಯವಾಗದಂತೆ ನೋಡಿಕೊಳ್ಳುವ ಹಾಗೂ ನಾವೆಲ್ಲ ಹಿಂದೂ ಪವಿತ್ರವಾದ ಪರಿಷತ್ ಬಜರಂಗ ದಳ ಪುತ್ತೂರು ಜಿಲ್ಲೆಯ ಈ ಒಂದು ಶೌರ್ಯ ಯಾತ್ರೆಯ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಕೊನೆಯ ಸಂಧಿಯಲ್ಲಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತವರು ಡಾಕ್ಟರ್ ಶ್ರೀ ಕೃಷ್ಣ ಪ್ರಸನ್ನ ಅಧ್ಯಕ್ಷರು, ಪುತ್ತೂರು ಜಿಲ್ಲೆ. ನಿಮಗೆ ಕಾರ್ಯಕ್ರಮದ ಮುಖಾಂತರ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೇನೆ ಇನ್ನೋರ್ವರು ಈ ಕಾರ್ಯಕ್ರಮದ ದಿಕ್ಸೂಚಿ ಭಾಷಣವನ್ನು ಮಾಡಿರತಕ್ಕಂತ ನಮ್ಮೆಲ್ಲ ಗುರುಗಳು, ಮಾರ್ಗದರ್ಶಕರು ಆಗಿರತಕ್ಕಂತ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಅಧ್ಯಕ್ಷರು, ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು, ಇವರಿಗೂ ಕೂಡ ಧನ್ಯವಾದಗಳನ್ನು ಬಯಸ್ತಾ ಇದ್ದೇವೆ. ಹಾಗೇನೆ ಈ ಒಂದು ಕಾರ್ಯಕ್ರಮದ ಉಪಸ್ಥಿತಿಯಲ್ಲಿರುವ ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.